ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ದೇವರ ವಾಕ್ಯ ಕೀರ್ತನೆಗಳು 25ನೇ ಅಧ್ಯಾಯ 14ನೇ ವಾಕ್ಯ. ಯೆಹೋವನು ತನ್ನ ಸದ್ಭಕ್ತರಿಗೆ ಆಪ್ತ ಮಿತ್ರನಂತಿರುವನು, ಅವರಿಗೆ ತನ್ನ ಒಡಂಬಡಿಕೆಯ ಅನುಭವವನ್ನು ದಯಪಾಲಿಸುವನು. ಹೌದು ಪ್ರಿಯ ದೇವರ ಮಕ್ಕಳೇ, ಇವತ್ತಿನ ದೇವರ ವಾಕ್ಯದಲ್ಲಿ ನಾವು ಸ್ಪಷ್ಟವಾಗಿ ನೋಡುತ್ತಾ ಇದ್ದೇವೆ. ಇಲ್ಲಿ ದೇವರಾತ್ಮನು ನಮ್ಮೊಟ್ಟಿಗೆ ಹೇಳ್ತದನ್ನು ನೋಡ್ರಿ. ಯೆಹೋವನು ತನ್ನ ಸದ್ಭಕ್ತರಿಗೆ ಆಪ್ತ ಮಿತ್ರನಂತಿರುವನು. ಅಂದ್ರೆ ಯೆಹೋವನಲ್ಲಿ ಯಾರು ಭಕ್ತರಾಗಿರುತ್ತಾರೋ, ಯೆಹೋವನ ಮೇಲೆ ಯಾರು ಭರವಸೆ ಇಟ್ಟಿರುತ್ತಾರೋ, ಯಾರು ನಂಬಿಕೆ ಇಟ್ಟಿರ್ತಾರೋ, ಅಂದರೆ ಯೇಸು ಸ್ವಾಮಿಯಲ್ಲಿ ನಂಬಿಕೆ ಇಟ್ಟವರಿಗೆ, ಯೇಸು ಸ್ವಾಮಿಯ ಮೇಲೆ ಭರವಸೆ ಇಟ್ಟವರಿಗೆ ಈ ಲೋಕದಲ್ಲಿ ನಾವು ಪ್ರಿಯ ದೇವರ ಮಕ್ಕಳೇ ಇರುವ ಎಲ್ಲ ಮಿತ್ರರಿಗಿಂತಲೂ ಈ ಲೋಕದಲ್ಲಿರುವ ಯಾವುದೇ ಒಂದು ಒಳ್ಳೆ ಕ್ಲೋಸ್ ಫ್ರೆಂಡ್ ಆಗಿರ್ಬೋದು, ಬೆಸ್ಟ್ ಫ್ರೆಂಡ್ ಆಗಿರ್ಬೋದು, ಒಳ್ಳೆ ಸ್ನೇಹಿತರು, ಆಪ್ತ ಸ್ನೇಹಿತರು, ಇಂಥ ಸ್ನೇಹಿತರು ಅಂತ ಹೇಳಿ ನಾವು ಅನೇಕರನ್ನ ಹೇಳಬಹುದು. ಆದರೆ ಈ ಲೋಕದಲ್ಲಿರುವ ಸ್ನೇಹಿತರೆಲ್ಲ ತಾತ್ಕಾಲಿಕ ಮಾತ್ರ, ದುಡ್ಡು ಇರುವವರೆಗೆ ಮಾತ್ರವೇ ಅವ್ರು ನಮ್ಮೊಟ್ಟಿಗೆ ಸ್ನೇಹಿತರಾಗಿರುತ್ತಾರೆ. ನಮ್ಮ ಹತ್ರ ಒಂದು ಒಳ್ಳೆಯದು ಬಯಸುವವರೆಗೆ ಅಥವಾ ನಮ್ಮ ಹತ್ರ ಯಾವುದೆಲ್ಲ ಒಳ್ಳೆಯದು ಸಿಗುತ್ತೆ ಅದನ್ನೆಲ್ಲ ಸಿಗುವವರೆಗಷ್ಟೇ ಅವರು ಒಳ್ಳೆಯವರ ರೀತಿಯಲ್ಲಿ ನಟನೆ ಮಾಡ್ತಾ ಇರ್ತಾರೆ. ಆದರೆ ಇದೆಲ್ಲದಕ್ಕಿಂತಲೂ ಹೆಚ್ಚಾಗಿ ದೇವರ ಮೇಲೆ ಯಾರು ನಂಬಿಕೆ ಇಟ್ಟಿರುತ್ತಾರೋ, ಕರ್ತನಲ್ಲಿ ಯಾರು ನಂಬಿಕೆ ಉಳ್ಳವರಾಗಿರುತ್ತಾರೋ ಆತನಿಗೆ ಸದ್ಭಕ್ತರು ಅಂದ್ರೆ ಒಳ್ಳೆಯ ಭಕ್ತರಿಗೆ ಆತನು ಆಪ್ತ ಮಿತ್ರ ನಿಂತಿದ್ದಾನೆ. ಆತನೇ ಮಿತ್ರನಾಗಿದ್ದಾನೆ, ಆತನೇ ಆಪ್ತ ಮಿತ್ರನು, ಆತನೇ ಬೆಸ್ಟ್ ಫ್ರೆಂಡ್ ಆಗಿದ್ದಾನೆ, ಒಳ್ಳೆ ಸ್ನೇಹಿತನಾಗಿದ್ದಾನೆ. ಎರಡನೇದಾಗಿ ನೋಡ್ರಿ, ಅವರಿಗೆ ತನ್ನ ಒಡಂಬಡಿಕೆಯ ಅನುಭವವನ್ನು ದಯಪಾಲಿಸುವನು. ಒಡಂಬಡಿಕೆಯ ಅನುಭವ ಎಂಬುದಾಗಿ ಇಲ್ಲಿ ಬರೆಯಲ್ಪಟ್ಟಿದೆ. ಆದರೆ ನಾವು ತಮಿಳ್ ವಾಕ್ಯದಲ್ಲಿ ನೋಡುವಾಗ ರಹಸ್ಯಗಳನ್ನ ಬಯಲುಪಡಿಸುವನೆಂಬುದಾಗಿ ಬರೆಯಲ್ಪಟ್ಟಿದೆ ಪ್ರಿಯರೇ. ಅಂದರೆ ತನ್ನ ಸದ್ಭಕ್ತರಿಗೆ ದೇವರು ಏನೇ ಈ ಭೂಲೋಕದಲ್ಲಿ ಮಾಡುವುದಾದ್ರೂ ಅಥವಾ ಯಾವುದೇ ಕಾರ್ಯಗಳು ನಡೆಯುವುದಕ್ಕಿಂತ ಮುಂಚೆ ಆತನು ತನ್ನ ಸದ್ಭಕ್ತರಿಗೆ ತಿಳಿಸುತ್ತಾನೆ. ಯಾಕಂದ್ರೆ ದೇವರು ವಾಕ್ಯ ಹೇಳುತ್ತದೆ, ತನ್ನ ದೇವ ಸೇವಕರಿಗೆ ತಿಳಿಸದೆ ಏನೂ ಮಾಡುವುದಿಲ್ಲ ಎಂಬುದಾಗಿ. ಪ್ರಿಯರೇ, ದೇವರು ಎಲ್ಲಾ ವಿಷಯವನ್ನ ನಮಗೆ ತಿಳಿಸಿ ಆತನ ಭಕ್ತರಿಗೆ ತಿಳಿಸಿಯೇ ಎಲ್ಲವನ್ನ ಮಾಡುತ್ತಾನೆ. ಅದು ಏನೇ ಆಗಿರಲಿ, ಒಳ್ಳೇದಾಗಬಹುದು, ಕೆಟ್ಟದಾಗಬಹುದು, ಏನೇ ಆಗಿರಬಹುದು, ದೇವರು ನಮಗೆ ತಿಳಿಸಿ ಒಂದು ಒಳ್ಳೆ ಮಾರ್ಗದಲ್ಲಿ ಅದನ್ನು ಪ್ರಕಟಪಡಿಸಿ ನಮಗೆ ಅದನ್ನು ತಿಳಿಸದೆ ಏನು ಮಾಡುವುದಿಲ್ಲ. ಆದ್ರಿಂದನೇ ಆತನು ಹೇಳ್ತಿದ್ರೆ ಅವರಿಗೆ ಒಡಂಬಡಿಕೆಯ ಅನುಭವವನ್ನು ದಯಪಾಲಿಸುವನೆಂಬುದಾಗಿ. ಪ್ರಿಯರೇ, ದೇವರು ನಮ್ಮ ಆಪ್ತ ಮಿತ್ರನಾಗಿರುವಾಗ ಈ ಲೋಕದಲ್ಲಿರುವ ಫ್ರೆಂಡ್ಸ್ ನನ್ನನ್ನು ಬಿಟ್ಟು ಹೋದ್ರು, ನನ್ನ ಸ್ನೇಹಿತರು ನನ್ನನ್ನು ಬಿಟ್ಟು ಹೋದ್ರು, ನನ್ನ ಸ್ನೇಹಿತರು ನನ್ನನ್ನು ಪ್ರೀತಿಸುತ್ತಿಲ್ಲ, ನಾನು ಪ್ರೀತಿಸಿದವರು ನನ್ನನ್ನು ಪ್ರೀತಿಸುತ್ತಿಲ್ಲ, ಅಥವಾ ನಾನು ಬಹಳವಾಗಿ ಇವರ ಮೇಲೆ ನಂಬಿಕೆ ಇಟ್ಟಿದೆ, ಇವರು ನನಗೆ ನಂಬಿಕೆ ದ್ರೋಹ ಮಾಡಿದ್ರು, ಮೋಸ ಮಾಡಿದ್ರು ಅಂತ ಹೇಳಿ ಯಾಕೆ ನೀವು ಕೊರಗುತ್ತಾ ಇದ್ದೀರಿ? ಈ ಲೋಕದಲ್ಲಿರುವ ಜನರು ಎಲ್ಲರೂ ಅಷ್ಟೇ, ಮನುಷ್ಯನೇ, ದೇವರು ದೇವರೆಯೇ. ಖಂಡಿತವಾಗಿಯೂ ಪ್ರಿಯ ದೇವರ ಮಕ್ಕಳೇ, ನೀವು ದೇವರಲ್ಲಿ ನಂಬಿಕೆ ಇಡುವುದಾದ್ರೆ ನಿಮಗೆ ಒಬ್ಬ ಆಪ್ತ ಮಿತ್ರನಿದ್ದಾನೆ, ಆತನೇ ಯೇಸು ಕ್ರಿಸ್ತನು. ಆ ಯೇಸು ಕ್ರಿಸ್ತನನ್ನ ನೀವು ಆತುಕೊಳ್ಳುವಾಗ, ಆ ಯೇಸು ಕ್ರಿಸ್ತನನ್ನ ನಂಬುವಾಗ ಆತನು ನಿಮ್ಮೊಟ್ಟಿಗೆ ಒಡಂಬಡಿಕೆಯನ್ನು ಮಾಡಿಕೊಳ್ಳುತ್ತಾನೆ, ಒಂದು ಒಡನಾಟವನ್ನ ಬೆಳೆಸಿಕೊಳ್ಳುತ್ತಾನೆ, ಒಂದು ಸಂಬಂಧವನ್ನ ಬೆಳೆಸಿಕೊಳ್ಳುತ್ತಾನೆ. ಆತನು ನಿಮ್ಮ ಆಪ್ತ ಮಿತ್ರನಾಗಿ ಮಾರ್ಪಾಡಾಗುತ್ತಾನೆ. ಪ್ರಿಯರೇ, ಎಂಥ ಒಳ್ಳೆ ಒಂದು ಭಾಗ್ಯ ನೋಡ್ರಿ. ಸರ್ವಶಕ್ತ ದೇವರು, ಈ ಭೂಮಿಯನ್ನು ಆಕಾಶವನ್ನು ಸೃಷ್ಟಿ ಮಾಡಿದ ದೇವರು ನಮಗೆ ಆಪ್ತ ಮಿತ್ರನಾಗಿದ್ರೆ ಈ ಲೋಕದಲ್ಲಿರುವ ಯಾರು ಕೂಡ ನಮಗೆ ಸ್ನೇಹಿತರ ಬೇಕಾಗಿಲ್ಲ. ಈ ಲೋಕದಲ್ಲಿರುವ ಯಾವ ಮನುಷ್ಯರು ನಮಗೆ ಬೇಕಾಗಿಲ್ಲ. ದೇವರೊಬ್ಬನಿದ್ದರೆ ಸಾಕು ಪ್ರಿಯರೇ. ಆದ್ದರಿಂದ ಈ ವಾಕ್ಯದೊಟ್ಟಿಗೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸೋಣ. ಸರ್ವಶಕ್ತನು ಮಹಾಪರಿಶುದ್ಧರು ಆದ ತಂದೆಯಾದ ದೇವರೇ, ಈ ದಿನಕ್ಕಾಗಿ ಸ್ತೋತ್ರಪ್ಪ. ಇದನ್ನೆಲ್ಲ ಸ್ವಾಮಿ ವಾಕ್ಯವನ್ನು ಕೇಳುತ್ತಿರುವ ನಿನ್ನ ಮುದ್ದು ಮಕ್ಕಳನ್ನು ಆಶೀರ್ವಾದ ಮಾಡ್ರಿ ಕರ್ತನೆ. ಅಪ್ಪ ದೇವರೇ, ಈ ವಾಕ್ಯದ ಪ್ರಕಾರ ಸ್ವಾಮಿ ನೀನು ನಮಗೆ ಆಪ್ತ ಮಿತ್ರನಂತಾಗಿದ್ದಿ ಕರ್ತನೆ. ನಿನ್ನ ಒಡಂಬಡಿಕೆಯ ರಹಸ್ಯವನ್ನ ಕರ್ತನೆ ನಮಗೆ ತಿಳಿಯಪಡಿಸುತ್ತಿ, ಅದಕ್ಕಾಗಿ ಸ್ತೋತ್ರ ಕರ್ತನೆ. ಹೌದು ಕರ್ತನೆ, ಈ ಲೋಕದಲ್ಲಿರುವ ಎಲ್ಲರೂ ನಮ್ಮನ್ನು ಕೈಬಿಟ್ಟರು. ನಮ್ಮ ಆಪ್ತರು, ನಮಗೆ ಬೇಕಾದವರು, ನಮ್ಮ ಬಂಧು ಬಳಗಗಳು, ನಮ್ಮ ಸ್ನೇಹಿತರು, ನಮಗೆ ನೆರೆಯವರು, ಹೊರೆಯವರು ಸ್ವಾಮಿ, ಎಲ್ಲರೂ ನಾವು ನಂಬಿದವರು ನಮ್ಮನ್ನು ಕೈಬಿಟ್ಟರು. ನೀನು ನಮ್ಮನ್ನು ಕೈಬಿಡುವ ದೇವರಲ್ಲ ಸ್ವಾಮಿ, ನೀನು ನಮ್ಮೊಟ್ಟಿಗೆ ಇರುವ ದೇವರು, ನಮಗೆ ಸ್ನೇಹಿತನಾಗಿ ನಮ್ಮನ್ನು ನಡೆಸುವ ದೇವರಾಗಿರುವುದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸುತ್ತಾ ಯೇಸು ಕ್ರಿಸ್ತನ ಅಧಿಕಾರವುಳ್ಳ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯಾದ ದೇವರೇ. ಆಮೆನ್, ಆಮೆನ್, ಆಮೆನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.